ನಮಸ್ಕಾರ. ನೇರ ಮಾತು, ಕಣ್ಣಲ್ಲಿ ಕಣ್ಣಿಟ್ಟು, ಇದು ರಿಪಬ್ಲಿಕ್ ಕನ್ನಡ. ಜೆಟ್ಲ್ಯಾಗ್ನಲ್ಲಿ ಲೇಟ್ ನೈಟ್ ಪಾರ್ಟಿ ಮಾಡಿದ್ದ ಕೇಸ್ನಲ್ಲಿ ಈಗ ವಿಚಾರಣೆಗಾಗಿ ಪೊಲೀಸರ ಮುಂದೆ ಅಂತೂ ಇಂತೂ ದರ್ಶನ್ ಸುಬ್ರಹ್ಮಣ್ಯ ನಗರ ಪೊಲೀಸ್ ಠಾಣೆಯತ್ತ ಹೊರಟಿದ್ದಾರೆ. ಆರ್ ನಗರದ ಮನೆಯಿಂದ ಹೊರಟ ನಟ ದರ್ಶನ್ ದುಬೈ ಪ್ರವಾಸದ ನಿಮಿತ್ತ ವಿಚಾರಣೆಗೆ ಹಾಜರಾಗದ ಕಾರಣ ದರ್ಶನ್ ಪಾರ್ಟಿಯಲ್ಲಿ ಎಷ್ಟೊಂದು ಸತಿ ಭಾಗವಹಿಸಿದ್ದ ವಿಚಾರ ಈಗಾಗಲೇ ವೈರಲ್ ಆಗಿತ್ತು. ಇದಾದ ನಂತರ ಇದನ್ನ ರಿಪಬ್ಲಿಕ್ ಕನ್ನಡ ಹೇಳಿತ್ತು. ಇದಾದ ನಂತರ ಒಂದಷ್ಟು ಒತ್ತಡಗಳು ಅಂತೂ ಖಂಡಿತವಾಗಲೂ ಆಯಿತು. ಪಾರ್ಟಿಯಲ್ಲಿ ಭಾಗವಹಿಸಿದ್ದ ಚಿತ್ರತಂಡ ಹಾಗೂ ಇತರ ನಟರು ವಿಚಾರಣೆಗೆ ಹಾಜರಾಗ್ತಿದ್ದಾರೆ. ಕಾಟೇರ ಸಿನಿಮಾ ಸಕ್ಸಸ್ ಪಾರ್ಟಿಯನ್ನ ಜೆಟ್ಲ್ಯಾಗ್ ಪಬ್ನಲ್ಲಿ ಆಯೋಜಿಸಲಾಗಿತ್ತು. ನಿಯಮ ಬಾಹಿರವಾಗಿ ಪಬ್ನಲ್ಲಿ ಪಾರ್ಟಿ ನಡೆಸಿರೋ ಆರೋಪ ನೀನಾಸಂ ಸತೀಶ್, ಡಾಲಿ ಧನಂಜಯ, ಅಭಿಷೇಕ್, ಅಂಬರೀಶ್, ಚಿಕ್ಕಣ್ಣ ಕೂಡ ವಿಚಾರಣೆಗೆ ತೆರಳಲಿದ್ದಾರೆ. ಎಸ್, ವಿಚಾರಣೆ ವೇಳೆ ಅಭಿಮಾನಿಗಳು ಸೇರೋ ಸಾಧ್ಯತೆ ಇರೋದ್ರಿಂದ ಸ್ಟೇಷನ್ ಬಳಿ ಬಿಗಿ ಪೊಲೀಸ್ ಭದ್ರತೆಯನ್ನ ಈಗಾಗಲೇ ಮಾಡಲಾಗಿದೆ. ಸುವ್ಯವಸ್ಥೆ ಎಲ್ಲವೂ ನೋಡ್ಕೊಳ್ತಿದ್ದಾರೆ ಪೊಲೀಸ್ ಅವರು. ಮಧ್ಯಾಹ್ನ 3:30 ಅಷ್ಟೊತ್ತಿಗೆ ಸುಮಾರಿಗೆ ಪೊಲೀಸ್ ಠಾಣೆಗೆ ತಲುಪಲಿರೋ ದರ್ಶನ್. ಎಸ್, ಸುಮಾರು ದಿವಸದಿಂದ ದರ್ಶನ್ ಎಲ್ಲಿ ಹೋದ್ರು, ಎಲ್ಲ ನಟರು ಎಲ್ಲಿ ಹೋದ್ರು, ಇವರಿಗೆಲ್ಲ ಕಾನೂನು ಇಲ್ವಾ ಅಂತ ಹೇಳಿ ಪ್ರಶ್ನೆ ಮಾಡಲಾಗ್ತಿತ್ತು. ಆದ್ರೆ ಈಗ ದರ್ಶನ್ ಈಗ ಆರ್ ನಗರದ ತಮ್ಮ ನಿವಾಸದಿಂದ ಹೊರಟಿದ್ದಾರೆ. ಸುಬ್ರಹ್ಮಣ್ಯ ನಗರ ಸ್ಟೇಷನ್ಗೆ ಬಂದು ಪೊಲೀಸರು ಯಾವ್ಯಾವ ಪ್ರಶ್ನೆಯನ್ನ ಕೇಳ್ತಾರೆ ಅಂದ್ರೆ, ನೀವು ಒಂದು ಪಬ್ಬು, ಬಾರು ಇಂಥ ಒಂದು ಜಾಗಗಳಲ್ಲಿ 3:30-5 ತನಕ ಏನ್ ಮಾಡ್ತಿದ್ರಿ? ಸಕ್ಸಸ್ ಪಾರ್ಟಿ ಹೌದು, ಆದ್ರೆ ಮುಂದೆ ಏನ್ ಮಾಡ್ತಿದ್ರಿ? ಮಧ್ಯರಾತ್ರಿ ತನಕನೂ ಈ ತರ ಇರಬಹುದಾ? ಈ ತರ ಇದ್ದಿದ್ದು ನಿಮ್ಗೆ ಯಾರು ಪರ್ಮಿಷನ್ ಕೊಟ್ಟಿದ್ದು? ನಿಯಮನೇ ಇಲ್ವಲ್ಲ, ಹಾಗಾದ್ರೆ ನೀವು ಹೆಂಗ್ ಹೋಗ್ತೀರಾ? ಈ ತರ ಎಲ್ಲಾ ಪ್ರಶ್ನೆಗಳನ್ನು ಈಗ ಕೇಳ್ತಾರೆ ಪೊಲೀಸ್ನವರು. ಪ್ರಕರಣ ಸಂಬಂಧ ಸ್ಟಾರ್ಗಳು ವಿಚಾರಣೆಗಳು ಬರ್ತಿದ್ದಾರೆ. ಎಸ್, ಈಗ ನಮ್ಮ ಜೊತೆ ನಮ್ಮ ಪ್ರತಿನಿಧಿಯಾಗಿರುವಂತ ಮಾದೇಶ್ ನೇರ ಸಂಪರ್ಕದಲ್ಲಿದ್ದಾರೆ. ಮಾದೇಶ್, ಹೇಳಿ, ಇಷ್ಟು ದಿವಸ ಯಾವುದೇ ನಟರು ಕೂಡ ಕಾಣಿಸ್ಕೊಳ್ತಾ ಇರಲಿಲ್ಲ, ಆದ್ರೆ ಈಗ ಎಲ್ಲರೂ ಕೂಡ ಉತ್ತರ ಕೊಡ್ಲಿಕ್ಕೆ ಬಂದಿದ್ದಾರೆ. ಅದು ಕೂಡ ಒಂದಲ್ಲ 2 ನೋಟಿಸಿನ ನಂತರ. ಕಾನೂನಿನ ಸಂಕಷ್ಟ ಹೇಗೆ ಬರ್ಬೋದು ಇವರಿಗೆ? ಆಮೇಲೆ 2 ನೋಟಿಸ್ ತನಕ ಕಾಯೋ ತನಕ ಅಂಥದ್ದೇನಿತ್ತು ಅಂತ? ಮೊದಲನೇ ನೋಟಿಸ್ಗೆ ಹೋಗ್ಬೋದಾಗಿತ್ತಲ್ಲ, ಈಗ 2ನೇ ನೋಟಿಸ್ ಬಂದ ತಕ್ಷಣ ಹೋಗ್ತಿದ್ದಾರೆ ಅಂತಂದ್ರೆ ಇದರ ಹಿನ್ನೆಲೆ ಏನು? ಕಾನೂನಿನ ಸಮಸ್ಯೆಗಳು ಏನು ಬಂದು ಒದಗಬಹುದು? ಮಾಹಿತಿ ಕೊಡೋದಾದ್ರೆ ಮಾದೇಶ್. ಚಿರಂಜೀವಿ, ಈಗಾಗಲೇ ಕಳೆದ ಬುಧವಾರ ಅಂದರೆ 3ನೇ ತಾರೀಕು ನಡೆದಂಥ ಒಂದು ಘಟನೆಗೆ ಸಂಬಂಧಪಟ್ಟಂತೆ ಈಗಾಗಲೇ ಸುಬ್ರಹ್ಮಣ್ಯ ನಗರ ಪೊಲೀಸರು ಕೂಡ ತನಿಖೆ ನಡೆಸುವಂಥ ಕೆಲಸ ಮಾಡಿದ್ದಾರೆ. ಅವತ್ತು ಸುಬ್ರಹ್ಮಣ್ಯ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿರುವಂಥ ಜೆಟ್ಲ್ಯಾಗ್ ಪಬ್ನಲ್ಲಿ ದರ್ಶನ್ ಮತ್ತು ಕಾಟೇರ ಚಿತ್ರತಂಡ ಸಕ್ಸಸ್ ಪಾರ್ಟಿಯನ್ನು ಮಾಡಿತ್ತು. ಅದರಲ್ಲೂ ಕೂಡ ಬೆಳಗಿನ ಜಾವ 4 ಗಂಟೆವರೆಗೂ ಕೂಡ ಪಾರ್ಟಿಯನ್ನು ಮಾಡಿದ್ರು ಅಂತೇಳಿ ಈಗಾಗಲೇ ಒಂದಷ್ಟು ಮಾಹಿತಿಗಳು ಕೂಡ ಗೊತ್ತಾಗಿತ್ತು. ಅದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸುಬ್ರಹ್ಮಣ್ಯ ನಗರ ಪೊಲೀಸರು ಕೂಡ ಅದಕ್ಕೆ ಸಂಬಂಧಪಟ್ಟಂತೆ ಜೆಟ್ಲ್ಯಾಗ್ ಮಾಲೀಕರಾದ ಶಶಿರೇಖಾ ಹಾಗೂ ಸಿಬ್ಬಂದಿ ಪ್ರಶಾಂತ್ ಎಂಬುವರ ವಿರುದ್ಧ ಈಗಾಗಲೇ ಎಫ್ಐಆರ್ ದಾಖಲಿಸಿಕೊಂಡು ತನಿಖೆಯನ್ನು ನಡೆಸಿದ್ರು. ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಶಶಿರೇಖಾ ಅವರನ್ನು ಕೂಡ ವಿಚಾರಣೆ ನಡೆಸಿ ಒಂದಷ್ಟು ಮಾಹಿತಿಗಳನ್ನು ಕಲೆ ಹಾಕುವಂಥ ಕೆಲಸವನ್ನು ಮಾಡಿದ್ರು. ಈ ವೇಳೆ ಶಶಿರೇಖಾ ಅವರು ಅಲ್ಲಿ ಪಾರ್ಟಿ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಕೊಟ್ಟಿದ್ರು. ಅಂದರೆ ಅವತ್ತು ಯಾರೆಲ್ಲ ಪಾರ್ಟಿಯಲ್ಲಿ ಭಾಗಿಯಾಗಿದ್ರು, ಈಗಾಗಲೇ ಸ್ಟಾರ್ ನಟ ದರ್ಶನ್ ಆಗಿರ್ಬೋದು, ಮತ್ತೆ ನಿರ್ದೇಶಕ ತರುಣ್ ಸುಧೀರ್, ರಾಕ್ಲೈನ್ ವೆಂಕಟೇಶ್ ಅವರು ಕೂಡ ಆ ಒಂದು ಪಾರ್ಟಿಯಲ್ಲಿ ಭಾಗಿಯಾಗಿದ್ರು ಅನ್ನೋಂಥ ಒಂದಷ್ಟು ವಿಚಾರಗಳು ಗೊತ್ತಾಗಿತ್ತು. ಆ ಒಂದು ಮಾಹಿತಿ ಮೇರೆಗೆ, ಅಂದರೆ ಶಶಿರೇಖಾ ಅವರು ನೀಡಿರುವಂಥ ಮಾಹಿತಿ ಮೇರೆಗೆ ದರ್ಶನ್ ಸೇರಿ ಒಟ್ಟು 8 ಜನ ಸ್ಟಾರ್ಗಳಿಗೆ ಪೊಲೀಸರು ನೋಟಿಸ್ ನೀಡುವಂಥ ಕೆಲಸವನ್ನು ಮಾಡಿದ್ರು. ಈಗಾಗಲೇ ಆ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅವತ್ತು ಅಂದರೆ ಕಳೆದ 8ನೇ ತಾರೀಕು ಎಲ್ಲ ಸ್ಟಾರ್ಗಳು ಕೂಡ ಬಂದು 11 ಗಂಟೆಗೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ನೀಡಬೇಕು, ವಿಚಾರಣೆಯನ್ನು ಎದುರಿಸಬೇಕು ಅಂತೇಳಿ ಸುಬ್ರಹ್ಮಣ್ಯ ನಗರ ಪೊಲೀಸರಿಂದ ಒಂದು ನೋಟಿಸನ್ನು ಕೊಡಲಾಗಿತ್ತು. ಆದರೆ ಅವತ್ತಿನ ದಿನ ಎಲ್ಲ ಸ್ಟಾರ್ಗಳು ಕೂಡ ಅಂದರೆ ಈ ಕಾಟೇರ ಸಿನಿಮಾದ ಸಕ್ಸಸ್ ವಿಚಾರವಾಗಿ ಬೇರೆ ಬೇರೆ ದೇಶಗಳಲ್ಲೂ ಕೂಡ ಒಂದಷ್ಟು ಕಾರ್ಯಕ್ರಮಗಳು ನಡೀತಿದೆ. ಈ ಹಿನ್ನೆಲೆ ದುಬೈಗೆ ಹೋಗಿದ್ರು ಅನ್ನೋಂಥ ಒಂದಷ್ಟು ಮಾಹಿತಿಗಳು ಕೂಡ ಈಗಾಗಲೇ ಪೊಲೀಸರಿಗೂ ಕೂಡ ಗೊತ್ತಾಗಿತ್ತು. ಈಗ ಪೊಲೀಸ್ ನೋಟಿಸ್ ಹಿನ್ನೆಲೆ ಇವತ್ತು 2:30ಕ್ಕೆ ದರ್ಶನ್ ಸೇರಿ 8 ಜನರು ಕೂಡ ಇವತ್ತು ಸುಬ್ರಹ್ಮಣ್ಯ ನಗರ ಪೊಲೀಸ್ ಠಾಣೆಗೆ ವಿಚಾರಣೆಗೆ ಹಾಜರಾಗ್ತೀವಿ ಅಂತೇಳಿ ಈಗಾಗಲೇ ಮಾಹಿತಿಯನ್ನು ಕೂಡ ಚಿತ್ರತಂಡ ಕೂಡ ತಿಳಿಸಿತ್ತು. ಅದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಪೊಲೀಸ್ ಠಾಣೆ ಮುಂದಲೂ ಕೂಡ ಎಲ್ಲ ರೀತಿಯಾದಂಥ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ, ಬಂದೋಬಸ್ತ್ ಮಾಡಿಕೊಳ್ಳಲಾಗಿದೆ. ಒಟ್ಟು 8 ಜನರು ಇವತ್ತು ವಿಚಾರಣೆಗೆ ಹಾಜರಾಗುವಂಥ ಸಾಧ್ಯತೆ ಇದೆ. ದರ್ಶನ್ ಮತ್ತೆ ತರುಣ್ ಸುಧೀರ್ ಮತ್ತೆ ಡಾಲಿ ಧನಂಜಯ್ ಹಾಗೂ ಅಭಿಷೇಕ್ ಅಂಬರೀಶ್ ಸೇರಿ ಒಟ್ಟು 8 ಜನ ಇವತ್ತು ವಿಚಾರಣೆಗೆ ಹಾಜರಾಗುತ್ತೆ. ಆ ಒಂದು ದಿನ ಅಂದರೆ ಕಳೆದ 3ನೇ ತಾರೀಕು ಜೆಟ್ಲ್ಯಾಗ್ನಲ್ಲಿ ಏನೆಲ್ಲ ನಡೆದಿತ್ತು, ತಡರಾತ್ರಿವರೆಗೂ ಯಾಕೆ ಇದ್ರು, ಮತ್ತೆ ಅಲ್ಲೇನಾದರೂ ಗಲಾಟೆಗಳು ನಡೆದಿತ್ತಾ ಅಥವಾ
ಒಳಗಡೆ ಏನೆಲ್ಲ ಆಯಿತು, ಯಾರೆಲ್ಲ ಭಾಗಿಯಾಗಿದ್ರು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಮಾಹಿತಿಯನ್ನ ಕಲೆ ಹಾಕುವಂತ ಕೆಲಸವನ್ನು ಮಾಡ್ತಿದ್ದಾರೆ. ಆ ಎಲ್ಲವನ್ನು ಕೂಡ ಪೊಲೀಸರು ಏನೆಲ್ಲ ಪ್ರಶ್ನೆ ಕೇಳ್ತಾರೆ, ಎಲ್ಲರಿಗೂ ಕೂಡ 8 ಜನರಿಗೂ ಕೂಡ ಪ್ರತ್ಯೇಕವಾಗಿ ವಿಚಾರಣೆ ಮಾಡುವಂಥ ಕೆಲಸವನ್ನು ಸುಬ್ರಹ್ಮಣ್ಯ ನಗರ ಪೊಲೀಸರು ಮಾಡ್ತಾರೆ. 2:30 ಸುಮಾರಿಗೆ ಬಂದು ಅವರು ವಿಚಾರಣೆಗೆ ಹಾಜರಾಗ್ತಾರೆ ಅನ್ನೋಂಥ ಒಂದಷ್ಟು ಮಾಹಿತಿಯನ್ನು ಚಿತ್ರತಂಡವೇ ನೀಡಿತ್ತು. ಆದರೆ ಇನ್ನೂ ಕೂಡ ಬಂದಿಲ್ಲ. ಈಗಾಗಲೇ ದರ್ಶನ್ ಅವರ ಮನೆಯಿಂದ ಹೊರಟಿದ್ದಾರೆ ಅನ್ನೋಂಥ ಒಂದಷ್ಟು ಮಾಹಿತಿಗಳು ಕೂಡ ಈಗ ಲಭ್ಯ ಆಗಿದೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಅವರು ಬಂದು ವಿಚಾರಣೆಗೆ ಹಾಜರಾಗುವಂಥ ಸಾಧ್ಯತೆ ಇದೆ. ಸದ್ಯಕ್ಕೆ ಆ ಒಂದು ಘಟನೆ ಸಂಬಂಧ ಎಲ್ಲರನ್ನೂ ಕೂಡ 8 ಜನ ಸ್ಟಾರ್ಗಳನ್ನು ಕೂಡ ಪ್ರತ್ಯೇಕವಾಗಿ ಸುಬ್ರಹ್ಮಣ್ಯ ನಗರ ಪೊಲೀಸರು ವಿಚಾರಣೆಯನ್ನ ಮಾಡುವಂಥ ಕೆಲಸ ಮಾಡ್ತಾರೆ.